ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಕಲಬುರಗಿಯ ಸರ್ಕಾರಿ ಕಾಲೇಜುಗಳಲ್ಲಿ ಮಕ್ಕಳು ಪಾಠ ಕೇಳುತ್ತಿದ್ರು, ಆದರೆ ಇದ್ದಕ್ಕಿದ್ದ ಹಾಗೆ ಮೇಲ್ಛಾವಣಿ ಕುಸಿದು ಭೀಕರ ದುರಂತ ಸಂಭವಿಸಿದೆ. ಕಲಬುರಗಿಯಲ್ಲಿ ದುರದೃಷ್ಟವಶಾತ್ ಪಾಠ ಕೇಳುತ್ತಿದ್ದಾಗಲೇ ಕುಸಿದು ಬಿದ್ದ ಮೇಲ್ಛಾವಣಿ. ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಅದು ಗವರ್ನಮೆಂಟ್ ಕಾಲೇಜ್. ಘಟನೆಯಲ್ಲಿ 5 ವಿದ್ಯಾರ್ಥಿನಿಯರಿಗೆ ಗಂಭೀರ ಗಾಯ. ಮೇಲ್ಛಾವಣಿ ಕುಸಿಯುತ್ತಿದ್ದಂತೆ ಓಡಿದ ವಿದ್ಯಾರ್ಥಿನಿಯರು ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಹಾಗೂ ದಿವ್ಯಾಗೆ ಗಂಭೀರ ಗಾಯಗಳಾಗಿದೆ. ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರ ಭೇಟಿ, ಪರಿಶೀಲನೆಗಳಾಗ್ತಾ ಇದೆ. ಸರ್ಕಾರಿ ಕಾಲೇಜಿನ ಮೇಲ್ಛಾವಣಿ ಬೀಳುತ್ತೆ, ಅದರಿಂದ ಮಕ್ಕಳು ಗಂಭೀರವಾಗಿ ಗಾಯಗೊಳ್ಳುತ್ತಾರೆ ಅನ್ನುವುದಾದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ದುರ್ಬಲ ಮೇಲ್ಛಾವಣಿಗಳನ್ನು ಪಡೆದುಕೊಂಡ ವಿದ್ಯಾರ್ಥಿನಿಯರು ಧನ್ಯರು ಅಂತ ಹೇಳಬೇಕು, ಅಥವಾ ನಮ್ಮ ಇಲ್ಲಿನ ಎಜುಕೇಷನ್ ಸಿಸ್ಟಮ್ಮು ಜೊತೆಗೆ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇತ್ತು? ಕಲಬುರಗಿಯ ಸರ್ಕಾರಿ ಕಾಲೇಜ್, ಅದು ಖಾಸಗಿ ಕಾಲೇಜ್ ಅಲ್ಲ. ಆ ಕಾಲೇಜಿನ ಕಟ್ಟಡದ ಒಂದೊಂದು ಇಟ್ಟಿಗೆಗೂ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಸರ್ಕಾರ ಉತ್ತರವನ್ನು ಕೊಡಲೇಬೇಕು. ಆದರೆ DK ಕ್ಯಾಬಿನೆಟ್ನಲ್ಲಿ ಇನ್ನೂ ಎಜುಕೇಷನ್ ಮಿನಿಸ್ಟ್ರಿ ಯಾರು ಅನ್ನೋದೇ ಡಿಕ್ಲೇರ್ ಆಗಿಲ್ಲ. ಇದು ಸಮಸ್ಯೆ. ಇನ್ನು ಮೇಲ್ಛಾವಣಿಗೆ ಸಾರಣೆ ಹಾಕೋರು ಯಾರು? ಪಾಠ ಕೇಳ್ತಾ ಇದ್ರು ನೋಡಿ, ವೆರಿ ಎಮೋಷನಲ್ ಸ್ಟೋರಿ ಇದು. ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ತರಹದೊಂದು ಘಟನೆ ಆಗುವುದಾದರೆ ನಾಳೆ ದಿನ ಪಕ್ಕದ ಜಿಲ್ಲೆಯಲ್ಲೂ ಆಗುತ್ತ್ರಿ. ಕಳಪೆ ಗುಣಮಟ್ಟದ ಕಟ್ಟಡವನ್ನು, ಅದರ ಪರಿಶೀಲನೆಯ ಜವಾಬ್ದಾರಿ ಆಗಿ ಜಿಲ್ಲಾಡಳಿತಕ್ಕಿರುತ್ತೆ. ಜಿಲ್ಲಾಡಳಿತ ಇದರ ಬಗ್ಗೆ ತನಿಖೆ ಮಾಡಬೇಕು. ಎಷ್ಟು ದಿನದಿಂದ ಅಲ್ಲಿನ ಮುಖ್ಯ ಶಿಕ್ಷಕರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರ ಜಿಲ್ಲಾಡಳಿತಕ್ಕೆ? ನಮ್ಮ ಶಾಲೆಯ ಮೇಲ್ಛಾವಣಿಗಳು ವೀಕ್ ಇದ್ದಾವೆ, ಮಳೆ ಸಂದರ್ಭ ರೀ, ಮಕ್ಕಳು ಪ್ರಾಣ ಹೋಗಿದ್ದಿದ್ರೆ ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಇವತ್ತೇನೋ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿರ್ಬೋದು, ಆದರೆ ಅತಿ ಗಂಭೀರ ಆಗಿದ್ದಿದ್ರೆ ಯಾರು ಉತ್ತರ ಕೊಡ್ತಾರೆ? ತಾಯಿಗೆ ಮಕ್ಕಳಿಲ್ಲ, ತಂದೆಗೆ ಮಕ್ಕಳಿಲ್ಲ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಕಲಬುರಗಿಯ ಜಿಲ್ಲಾಡಳಿತ ಕಲಬುರಗಿಯಲ್ಲಿ ಎಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳಿದಾವೋ ತಕ್ಷಣಕ್ಕೆ ಹೋಗಿ ಹಾಜರು ಮಾಡಬೇಕು. ಅಲ್ಲಿನ ಕಟ್ಟಡಗಳು ಹೆಂಗಿದಾವೆ, ಮೇಲ್ಛಾವಣಿಗಳು ಹೆಂಗಿದಾವೆ, ಮೇಲ್ಛಾವಣಿಗಳು ಎಷ್ಟು ಶಿಸ್ತುಬದ್ಧವಾಗಿ ಕೂತಿತ್ತು. ಮಕ್ಕಳು ಪಾಪ CCTV ಸೆರೆ ಆಯ್ತು, ಇಲ್ದಿದ್ರೆ ಈ ಕಥೆನೂ ಗೊತ್ತಾಗ್ತಾ ಇರಲಿಲ್ಲ. ಶಿಸ್ತುಬದ್ಧವಾಗಿ ಪಾಠ ಕೇಳ್ತಾ ಇದ್ರು. ಆ ಮಕ್ಕಳ ತಲೆ ಮೇಲೆ ಮೇಲ್ಛಾವಣಿ ಬೀಳುತ್ತೆ ಅನ್ನೋದಾದ್ರೆ ಲಜ್ಜೆಗೆಟ್ಟ ಸರ್ಕಾರ ಅಂತ ಕರಿದಲ್ಲಿ ಇನ್ನೇನು ಕರಿಬೇಕು ನಾವು? ಪರಿಶೀಲನೆ ಮಾಡಬೇಕಾಗಿದ್ದು ಜಿಲ್ಲಾಡಳಿತ. ಅಲ್ಲಿನ ಶಾಲಾ ಶಿಕ್ಷಕರು ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ವರದಿಗಳು ಬರಬೇಕು. ಇದು ನಿಜಕ್ಕೂ ಭೀಕರ ದುರಂತ. ಈ ತರಹದ ದುರಂತಗಳ ಆಗ್ಕೂಡ್ದು ಇದು ಅಮಾನವೀಯ ಕ್ರೌರ್ಯ ಅಂತ ಕರೆಸಿಕೊಳ್ಳುತ್ತಿದ್ದು ನಿರ್ಲಕ್ಷ್ಯ. ಶಾಲಾ ಕಾಲೇಜುಗಳು, ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಕಾಲೇಜುಗಳು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆಯ ಗಮನದಲ್ಲೂ ಕೂಡ ಇರಬೇಕಾಗಿರುತ್ತೆ.